ಖರ್ಗೆ ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಇಸ್ಮಾರ್ ಖಂಡ್ರೆ ಅವರಿಗೆ, ರಹೀಮ್ ಖಾನ್ ಅವರಿಗೆ, ಅನಿಲ್ ಜಾಧವ್ ಅವರಿಗೆ ಬೇಕೇ ಬೇಕು. MLC ಸೀಟ್ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅನಿಲ್ ಜಾಧವ್ ಅವರಿಗೆ ಕೊಡಲೇಬೇಕು, ಬೇಕೇ ಬೇಕು. ಮಿನಿಸ್ಟ್ರಿ ಒಂದು ಸಂಸ್ಥಾಪಕರು ಮತ್ತು ಸಭಾಪಾಲಕರಾಗಿ ನಾನು ಬೀದರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸೊ ಇದನ್ನು ನಾವು ಅನಿಲ್ ಜಾಧವ್ ಅವ್ರ ವಿಷಯದಲ್ಲಿ ನಾನು ಮಾತಾಡಲಿಕ್ಕಿದ್ದೇನೆ. ಏನಂತಂದರೆ ಅನಿಲ್ ಜಾಧವ್ ಅವರು ಒಂದು ಒಳ್ಳೆ ಕಾರ್ಯಕರ್ತರು ಸಮಾಜದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ಸಾರಿ ಪಕ್ಷದಲ್ಲಿ ಸಣ್ಣ ವಯಸ್ಸಿನಿಂದ ಭಾಳ ಕಷ್ಟಪಟ್ಟು ಪ್ರಯಾಸ ಪಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ವಿನಂತಿ ಮಾಡಿಕೊಳ್ತೇವೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರವರಿಗೆ, ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ನಾನು ಶುಭ ಕೋರ್ತೇನೆ. ಹೊಸದಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ ಮುಖ್ಯಮಂತ್ರಿ ಆಯ್ಕೆ ಮಾಡಿದ್ದಾರೆ ಮತ್ತು ಅದಕ್ಕಾಗಿ ನಾವು ಭಾಳ ಸಂತೋಷ ಪಡ್ತೇವೆ. ಮತ್ತು ಅವರಿಗೆ ಒಂದು ಅನಿಲ್ ಜಾಧವ್ ಅವರಿಗೆ ನಾವು ವಿನಂತಿ ಮಾಡ್ಕೊಳ್ತೇವೆ, MLC ಸೀಟನ್ನು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು 5 ಸೀಟು ಖಾಲಿ ಇದೆ. 6 ಸೀಟು ಒಂದು ಸೀಟು ಇವ್ರಿಗೆ ಕೊಡಬೇಕಂತೇಳಿ ನಾನು ಮನವಿ ಮಾಡಿಕೊಳ್ತೇನೆ. ನಮ್ಮ ಬೀದರ್ ಒಂದು ಎಲ್ಲ ಒಂದು ನಮ್ಮ ಕಮ್ಯುನಿಟಿ ವತಿಯಿಂದ ಮತ್ತು ನಮ್ಮ ಒಂದು ಕ್ರಿಶ್ಚಿಯನ್ ಪಾಸ್ಟರ್ ಟೀಮ್ ವತಿಯಿಂದ ನಾನು ವಿನಂತಿ ಮಾಡಿಕೊಳ್ತೇನೆ. ಮತ್ತು ಅದೇ ರೀತಿಯಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಉಸ್ತುವಾರಿ ಸಚಿವರಾಗಿದ್ದ ಶ್ರೀ ಮಾನ್ಯ ವಿಶ್ವನಾಥ್ ಖಂಡ್ರೆ ಸರ್ ಅವರಿಗೂ ಸಹ ನಾನು ಶುಭ ಕೋರ್ತೀನಿ. ಹೊಸದಾಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಂದರೆ ಒಂದು ಸಚಿವರಾಗಿ ಒಂದು ಆಯ್ಕೆ ಆಗಿದ್ದಕ್ಕಾಗಿ ನಾನು ಅವರು ಶುಭ ಕೋರ್ತೇನೆ ಮತ್ತು ಅವರಿಗೂ ಸಹ ನಾನು ವಿನಂತಿ ಮಾಡಿಕೊಳ್ತೇನೆ. ಸೊ ಅನಿಲ್ ಜಾಧವ್ ಅವರಿಗೆ ಮತ್ತು ಅವರಿಗೆ ಒಂದು MLC ಅಧಿಕಾರವನ್ನು MLC ಸೀಟನ್ನು ಕೊಡಬೇಕೆಂಬುದಾಗಿ ಅವ್ರನ್ನ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಮತ್ತು ಅದೇ ರೀತಿಯಾಗಿ ಸೇರಿ ಬಂದಿದ್ದ ನಾವೆಲ್ಲರೂ ಒಂದು ವಿನಂತಿ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಅವರು ಬಹಳ ಶ್ರಮಪಟ್ಟು ಈ ವೋಟ್ ಚೋರಿ ಅನ್ನುವಂಥ ಆ ಒಂದು ಕಾರ್ಯಕ್ರಮದಲ್ಲಿ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ MP ಎಲೆಕ್ಷನಲ್ಲಿ, MLA ಎಲೆಕ್ಷನಲ್ಲಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಎಲ್ಲ ಒಂದು ಎಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ಭಾಳ ಕಷ್ಟಪಟ್ಟು ಅವರು ಶ್ರಮಪಟ್ಟಿರ್ತಕ್ಕಂಥ ಯುವ ನಾಯಕರು, ಯುವ ಮುಖಂಡರು ಕಾಂಗ್ರೆಸ್ ಪಕ್ಷದಲ್ಲಿ. ಸೊ ಅದಕ್ಕೋಸ್ಕರ ನಾವು ಮನವಿ ಮಾಡಿಕೊಳ್ತೇವ್ರನ್ನ ಈ MLC ಸೀಟನ್ನು ಕೊಡಬೇಕೆಂಬುದಾಗಿ. ಸರ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಟೋಟಲ್ 5 ಸೀಟ್ ಇದೆ ಸ್ಥಾನ ಇದೆ, ಇದಕ್ಕೆ ಕೊಡಬೇಕಂತ. ಸೊ ಅವರು ಭಾಳಷ್ಟು ಅನಿಲ್ ಜಾಧವ್ ಅವರು ಭಾಳಷ್ಟು ಕೆಲಸ ಮಾಡಿದ್ದಾರೆ ಸರ್. ಯಾವ ರೀತಿಯವರು ಅದು ಸುಮಾರು ದಶಕಗಳಿಂದ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಭಾಳ ಕಷ್ಟಪಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯನಿರ್ವಹಿಸಿದ್ದಾರೆ. ಲೋಕಸಭಾ, ವಿಧಾನಸಭಾ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಅದರ ಗೆಲುವಾಗಿ ಭಾಳಷ್ಟು ಶ್ರಮಪಟ್ಟಿದ್ದಾರೆ. ಮತ್ತು ಇದು ವೋಟ್ ಚೋರ್ ಅಂತಿಲ್ಲ, ವೋಟ್ ಅಭಿಮಾನದಲ್ಲಿ ಭಾಳಷ್ಟು ಅವ್ರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಮತ್ತು ಸಂಘಟನೆಗಳು ಕಟ್ಟಿದ್ದಾರೆ. ಮತ್ತೊಂದು ಮೊದಲನೇದಾಗಿ ಹೇಳಬೇಕಾದ್ರೆ ಅವರು ಇದು ಸೋನಿಯಾ ಗಾಂಧಿ ಬ್ರಿಡ್ಜ್ ಆ್ಯಕ್ಚುಲಿ ಅವರು ರಾಷ್ಟ್ರೀಯ ಒಂದು ಅಧ್ಯಕ್ಷರಾಗಿದ್ದಾರೆ. ಮತ್ತು ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಇದೊಂದು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಅವರಿಗೆ ಕೊಡಬೇಕೆಂಬುದಾಗಿ ನಮ್ಮ ಮನವಿ ಇದೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸುಮಾರು ಸುಮಾರು 40 ವರ್ಷದಿಂದ ಕೆಲಸದಲ್ಲಿ ಯಾವುದೋ ಒಂದು MLA ಸೀಟ್ ಆಗಲಿ, MP ಸೀಟ್ ಆಗಲಿ ಅಥವಾ ಸೊ ಅದಕ್ಕೆ ಅದು ನಾವು ನಿರಾಶೆಯಲ್ಲಿದ್ದೇವೆ. ಆ್ಯಕ್ಚುಲಿ ಒಂದು ಕ್ರಿಶ್ಚಿಯನ್ದ ಒಂದು ಭಾಳಷ್ಟು ದೊಡ್ಡ ಕಮ್ಯುನಿಟಿ ಇದೆ ಬೀದರ್ನಲ್ಲಿ. ಸೊ ಭಾಳಷ್ಟು ಜನ ಏನಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಸಾರಿ ಗೆಲ್ಲಿಸಿದ್ದಾರೆ, ಮತ ಹಾಕಿದ್ದಾರೆ, ಭಾಳ ಅಭಿಮಾನಿಗಳಿದ್ದಾರೆ. ಸೊ ಇಲ್ಲಿವರೆಗೆ ಆಗಬೇಕಾಗಿದ್ದು ಒಬ್ಬರು ನಮ್ಮ ಸಮಾಜದಲ್ಲಿ ಆಗಿಲ್ಲ. ಸೊ ಈ ಸರ್ತಿ ಮಾಡಬೇಕಂತೇಳಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ಈಶ್ವರ್ ಖಂಡ್ರೆ ಸಾಹೇಬರಿಗೆ ನಾವು ಮನವಿ ಮಾಡ್ಕೊಳ್ತೀವಿ. ಬೀದರ್ನಲ್ಲಿ ಇಷ್ಟು ಕ್ರಿಶ್ಚಿಯಾನಿಟಿ ಇದೆ, ಆದರೆ ಒಂದು ಸಾರಿ ಸಹ ಅದು ಮೊದಲು ಯಾರೂ ಕೊಟ್ಟಿಲ್ಲ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ. ಇದೊಂದು ಸರ್ತಿ ಕೊಡಬೇಕಂದ್ರೆ ನಾವು ಮನವಿ ಮಾಡ್ತೀವಿ. ನನ್ನ ಹೆಸರು ಪಾಸ್ಟರ್ ಮನೋಜ್ ಪಾಲ್, ಕಿಂಗ್ ಆಫ್ ಎವರ್ ಇಂಟರ್ನ್ಯಾಷನಲ್ ಸಂಸ್ಥಾಪಕರಾಗಿ ಕೆಲಸ ಮಾಡ್ತೀವಿ. ಸೊ ಬೀದರ್ ಡಿಸ್ಟ್ರಿಕ್ಟ್